ಯಾಕೋ ಈ ಮನೆ ಉದ್ಧಾರನೇ ಆಗಲ್ಲ ಅಂತ ನಂಗೆ ಅನ್ನಿಸ್ತಾ ಇದೆ. ಅದಕ್ಕೆ ಯಾಕೆ ಯಾವಾಗಲೂ ಅಪಶಕನ ನುಡಿತೀಯ? ನಾವು ನೆಮ್ಮದಿಯಾಗಿರೋದು ನಿನ್ಗೆ ಇಷ್ಟ ಆಗಲ್ವಾ? ನಿನ್ನ ಮನೆ ಮಗಳ ಥರ ಇಟ್ಕೊಂಡು ಸಾಕ್ತಾ ಇದ್ದೀವಿ, ನಮಗೆ ಕತ್ತಿ ಮಸೀತಿಯಲ್ಲ. ನೀನು ಆಡ್ತಾ ಇರೋ ಮಾತು, ನೀನು ನಡ್ಕೊಳ್ತಾ ಇರೋ ರೀತಿ ನಿನಗೆ ಸರಿ ಅನ್ಸುತ್ತಾ? ಈಗ ನಯ ನಾಜುಕಾಗಿ ಮಾತಾಡ್ಬಿಟ್ರೆ ನಾನು ಸುಮ್ಮನೆ ಇದ್ಬಿಡ್ತೀನ? ನನ್ನ ಮಗಳ ಜೀವನನೇ ಹಾಳು ಮಾಡಿಬಿಟ್ರಿ. ಅಷ್ಟು ಸಾಕಲ್ವಾ ನನಗೆ ನಿಮ್ಮ ಮೇಲೆ ಕಿಡಿಕಾರೋದಕ್ಕೆ? ನೋಡಿ ಅದಕ್ಕೆ ನಾನು ನೇರವಾಗಿ ಮಾತಾಡ್ತೀನಿ, ಅದಕ್ಕೆ ನಿಮಗೆ ಕೇಳೋದಕ್ಕೆ ಕಷ್ಟ ಆಗತ್ತೆ. ಆದರೂ ನಾನು ಮಾತಾಡೋದು ಸತ್ಯ. ಸತ್ಯ ಕೇಳೋಕ್ಕೆ ಸ್ವಲ್ಪ ಕಹಿ ನೋಡಿ, ಏನು ಮಾಡೋಕ್ಕಾಗತ್ತೆ? ಅದಕ್ಕೆ ನಯ ವಿನಿವಾಗಿ ಮಾತಾಡಿಕೊಂಡು ಸುಳ್ಳು ಪೊಳ್ಳು ಹೇಳ್ಕೊಂಡು ಮನೇಲಿರೋರ್ನೆಲ್ಲ ಮೆಚ್ಚಿಸ್ಕೊಂಡು ಓಡಾಡೋದಕ್ಕೆ ನನಗೆ ಬರಲ್ಲ. ಪ್ರಪಂಚದಲ್ಲಿರೋರು ಎಲ್ಲರ ದೃಷ್ಟಿಲೂ ಒಳ್ಳೆಯೋಳಾಗೋದು ನನಗಿಷ್ಟ ಇಲ್ಲ. ಅದು ಸಾಧ್ಯನೂ ಇಲ್ಲ ಅಂತ ನನಗೆ ಗೊತ್ತಿದೆ. ಅದಕ್ಕೆ ನೇರ ನಡೆ ನುಡಿ ಇದಿಷ್ಟೇ ನನ್ನ ಆದರ್ಶ. ನಿನ್ನ ಪಾಡ್ ನಿಂದು ಕಣೆ. ಈ ಮನೆ ಬಗ್ಗೆ ಅಪಶಕನ ನುಡಿಬೇಡ. ಏನೂ ಆಗಿಲ್ಲ ನಮ್ಮ ಮನೆಗೆ. ಯಾಕಾಗಿಲ್ಲ? ನಿಮ್ಮ ಮಗ ಒಬ್ಳಲ್ಲ ಅಂತ ಇಬ್ಬರನ್ನ ಮದುವೆ ಮಾಡ್ಕೊಂಡ. ಒಬ್ಳು ಹಿಂದೆ ಹೋಗ್ತಾನೇ ಇದ್ದಾನೆ, ಆದ್ರೆ ಅವಳಂತೂ ತಿರುಗಿ ನೋಡ್ತಾ ಇಲ್ಲ. ಹೌದು ಕಣೆ, ಎಲ್ಲ ನಾನೇ ಮಾಡಿದ್ದು. ತಿಂತ ಸುಮ್ಮನೆ ತಿನ್ಬೇಕು ತಾನೇ, ಮಾತಾಡ್ತಾ ತಿಂದ್ರೆ ಹೀಗೆ ಆಗೋದು. ಅಪ್ಪ, ನಿನ್ ಜೊತೆ ಮಾತಾಡ್ಕೊಂಡು ತಿಂದ್ರೆ ಇನ್ನೂ 2 ಜಾಸ್ತಿನೇ ತಿನ್ಬೋದು ಗೊತ್ತಾ? ವಿವೇಕಿ. ಮೇಘನಾ, ನಾನೊಬ್ಬನೇ ಊಟ ಮಾಡ್ತಾ ಇದ್ದೀನಿ. ಈಗ ನಾನು ನೀವು ಊಟ ಮಾಡಿಸ್ತೀನಿ. ಏನಾಯ್ತಪ್ಪ? ಮನ್ಸಲ್ಲಿ ರಾಶಿ ರಾಶಿ ನೋವು ಇಟ್ಕೊಂಡು ಎಷ್ಟು ಚಂದಾಗಿ ನಗ್ತಾ ಇದೆಯಲ್ಲ ಮಗಳೇ. ಇನ್ನಂಥ ಮಗಳು ಪಡೆಯಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ. ಇಷ್ಟೊತ್ತು ಸೀನ್ ಚೆನ್ನಾಗಿತ್ತು ತಾನೆ? ಈ ಎಮೋಷನಲ್ ಸೀನ್ ಬೇಕಿತ್ತಾ? ನಿಂಗೆ ಜಗಳ ಮಾಡ್ಬೇಕು ಅಂತ ಆಸೆ ಇದೆ.